ನಮಸ್ಕಾರ. ಇವತ್ತಿನ ದಿನ ಭವ್ಯ ಭಾರತದ ಅತ್ಯಂತ ಆದರಣೀಯ ರಾಷ್ಟ್ರ ಪ್ರಭಾವಿ ನಾಯಕ ಶ್ರೀಯುತ ನರೇಂದ್ರ ಮೋದಿಜಿ ಅವರು ನಮ್ಮ ಪ್ರಧಾನಿ ಅಂತ ಜಗತ್ತಿಗೆ ಮತ್ತೊಮ್ಮೆ ಹೆಮ್ಮೆಯ ಹೆಣ್ಣುಮಕ್ಕಳ ಪ್ರಧಾನಿ, ಹೆಣ್ಣುಮಕ್ಕಳ ತಂದೆ, ಹೆಣ್ಣುಮಕ್ಕಳ ಪಾಲಿಗೆ ದೇವರು ಅಂದ್ರೆ ತಪ್ಪಾಗ್ಲಾರದು. ಆ ವ್ಯಕ್ತಿಯನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಕಾರಣ ಮಹಿಳಾ ಮೀಸಲಾತಿ, ಮೂಲಭೂತ ಮೀಸಲಾತಿ ಕೊಡ್ತಕ್ಕಂಥದ್ದು ಅತ್ಯಂತ ಸಂಭ್ರಮ ಮತ್ತು ಖುಷಿಯಾಗಿದೆ. ಬಹಳ ವರ್ಷದಿಂದ ಮಹಿಳಾ ಮೀಸಲಾತಿ ಕೊಡ್ಬೇಕಂತಕ್ಕಂಥದ್ದು ಬಹಳ ಸುಮಾರು 15 ವರ್ಷಗಳಿಂದ ಕೂಡ ಬಹಳಷ್ಟು ಪ್ರಯತ್ನ ನಡೀತಾ ಇತ್ತು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳಷ್ಟು ಸಲ ಈ ವಿಷಯ ಎತ್ತಿ ಬಂದರೂ ಕೂಡ ವಿರೋಧ ಪಕ್ಷಗಳು ಅದನ್ನ ಮಟ್ಟ ಹಾಕುತ್ತ ಬಂದವು. ಆದ್ರೆ ಇಲ್ಲಿವರೆಗೂ ಕಳೆದ 11 ವರ್ಷಗಳಿಂದ ಈ ಒಂದು ವರ್ಷದಲ್ಲಿ ನಮಗೆ ಒಂದು ಯಶಸ್ವಿ ಆಗಿರ್ತಕ್ಕಂಥ ದಿನ ಬಂದಿದೆ. ಅಂದ್ರೆ ಮಹಿಳೆಯರಿಗೆ ರಾಜಕೀಯ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮಹಿಳಾ ಸಬಲೀಕರಣಕ್ಕೋಸ್ಕರ ಸಾಕಷ್ಟು ಕೆಲಸಗಳನ್ನು ಕೊಟ್ಟು ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬಂದು ಚೆನ್ನಾಗಿ ಕೆಲಸ ಮಾಡೋಕ್ಕೋಸ್ಕರ ಇವತ್ತು ನಮಗೆ ಎಷ್ಟೊಂದು ಆರ್ಥಿಕ ಸೌಲಭ್ಯಗಳು ಕೊಟ್ಟಿರ್ತಕ್ಕಂಥದ್ದನ್ನಂದ್ರೆ ಈಗ ಜಗಜ್ಜಾಹೀರಾಗಿದೆ. ಹಿಂದೆ ಮುದ್ರಾ ಬ್ಯಾಂಕ್ ಯೋಜನೆ ಆಯ್ತು, ಅದಾದ ನಂತರ ಲಖಪತಿ ದೀದಿ, ಅದಾದ ನಂತರ ದ್ರೋಣ್ ದೀದಿ, ಕೃಷಿ ದೀದಿ ಅಂತಕ್ಕಂಥ ಎಲ್ಲ ತಾಯಂದ್ರಿಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇದ್ದುಕೊಂಡು ಮತ್ತು ನಗರ ಪ್ರದೇಶದಲ್ಲಿ ಕೂಡ ಮಹಿಳೆಯರಿಗೆ ಅನುಕೂಲ ಆಗ್ತಕ್ಕಂಥದ್ದು ಸಬಲೀಕರಣಕ್ಕೆ ಎಷ್ಟು ಮಾಡಿದ್ರೆ 10 ಲಕ್ಷ ಬೀಳ್ತದೆ. ಆಕೆಗೆ ಸಬ್ಸಿಡಿ ಲೋನ್ ಅಲ್ಲಿ ಇವತ್ತು ಆ ದ್ರೋಣ್ ಕೊಟ್ಟಾಗ ಆಕೆಗೆ 15 ದಿನ ಟ್ರೈನಿಂಗ್ ಕೊಡ್ತಾನೆ. ಲೆಫ್ಟ್ ಹಿಂದಕ್ಕೆ, ಮುಂದಕ್ಕೆ, ಮೇಲೆ, ಕೆಳಗೆ ಅವನು ಒಂದು 8-10 ಜನ ಟ್ರೈನಿಂಗ್ ಕೊಡ್ತಾರೆ. ಅವ್ರು ಯಾರು SSLC ಓದಾರಲ್ಲ ಸರ್, ನಮ್ಮ ಕೊಪ್ಪಳದಲ್ಲಿ ಇದ್ದಾರೆ 15 ಜನ ಹೆಣ್ಮಕ್ಳು ಇವತ್ತು ಟ್ರೈನಿಂಗ್ ಪಡೆದರು. ಅವ್ರು ಯಾರು 5-6 ಕ್ಲಾಸ್ ಹೆಚ್ಚು ಕಡಿಮೆ ಅವ್ರು ಸ್ವಲ್ಪ ಅನಕ್ಷರ ಅನ್ಬೇಕು ಅಂತವ್ರು ಇವತ್ತು ಆ ದ್ರೋಣನ್ ಇಟ್ಕೊಂಡು 5 ಲೀಟರ್ ಇರ್ತಕ್ಕಂಥ ಸಾಮರ್ಥ್ಯದ ಔಷಧನ ಸಿಂಪಡಿಸೋದ್ ಹಾಕೊಂಡು ಹೊಲದ ಒಂದು ಬದಿಗೆ ಇಟ್ಕೊಂಡು ರೈಟ್ ಆಂಗಲ್ ಲೆಫ್ಟ್ ಇದ್ರ ತರ ಆಕೆ ಸಿಂಪಡಿಸ್ತಾಳೆ. ಒಂದು ಹೊಲಕ್ಕೆ ಆಕೆ ಆ ಔಷಧ ಸಿಂಪಡಣೆ ಮಾಡಿದ್ರೆ ಆಕೆಗೆ 4,000-5,000 ರೂಪಾಯಿ ಎಕರೆ ಲೆಕ್ಕಕ್ಕೆ ಕೊಡ್ತಾರೆ. ಅದನ್ನು ಸಂಪಾದನೆ ಮಾಡ್ತಾಳೆ. ಇನ್ನ ಕೃಷಿ ಬೀಜ ಅಂತಾರೆ, ಇವತ್ತು ಹೈನುಗಾರಿಕೆಗಿರ್ಬೋದು, ಹೊಲ ಇತ್ತಂದ್ರೆ ಸಾಲ ಸೌಲಭ್ಯ ಸರ್ಕಾರಕ್ಕೆ ಮತ್ತು ಆ ಮಹಿಳೆಗೆ ಕೊಂಡಿಯಾಗಿ ಕೆಲಸ ಮಾಡ್ತಾನೆ. ಮಹಿಳೆ ಯಾಕೆ ಮುಂದೆ ಬಂದು ಒಂದು ಹುದ್ದೆಯನ್ನು ಹೊಂದಬಾರ್ದಂತಕ್ಕಂಥದ್ದು ಇವತ್ತಿದೆ. ಹೀಗೆ ಬೆಳೀತಾ ಅದು ಒಂದು ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಇವತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರದವರು ರಾಜ್ಯಭಾರ ಮಾಡಿದ್ರು, ಆದ್ರೆ ಅವ್ರು ಇಷ್ಟೊಂದು ಇಂಪಾರ್ಟೆಂಟ್ ಕೊಡ್ಲಿಲ್ಲ. ನಿಮ್ಗೆ ಅನ್ಸ್ಬೋದು ಏನಿದೆ ಹೆಚ್ಚುಗಾರಿಕೆ ಅಂತಂದ್ರೆ. ಸರ್, ಇವತ್ತಿನ ದಿನ ಹಿಂದೆ ಮೀಸಲಾತಿಯಲ್ಲಿ ಇವತ್ತಿನ ದಿನ ಮಹಿಳೆಯರು, ಹೌದು, ನಾನು ಗ್ರಾಮೀಣದಿಂದ ಬಂದರು, ಒಂದು ಏನಂದ್ರೆ ಮಹಿಳಾ ಮಂಡಲ ಅಂತ ಮಾಡ್ತಾರೆ. ಮಹಿಳಾ ಮಂಡಲಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಕೊಪ್ಪಳದಲ್ಲಿ ಒಂದು ಮಹಿಳಾ ಮಂಡಲ ಇದೆ. ಎಷ್ಟು ಜನ ಸಾಲ ಪಡೆದಿದ್ದಾರೆ ಅಂದ್ರೆ ಮುದ್ರಾ ಬ್ಯಾಂಕ್ ಯೋಜನೆಯಲ್ಲಿ 25 ಜನ ಹೆಣ್ಮಕ್ಳು ಪಡೆದಿದ್ದಾರೆ. ಸರ್, ಅವರು ಎಂತೆಂತ ಹುದ್ದೆಗಳಂದ್ರೆ ಇದು ಶೇಂಗಾ ಮಾಡ್ತಾರೆ ಸರ್, ಗಾಣ, ಅವನ್ನ ಮನೆಯಲ್ಲಿ ಒಂದು ಹಾಲಿನಲ್ಲಿ ಇಟ್ಕೊಂಡು ಅವ್ರು ಇವತ್ತು 8 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ಯಾಕೆ ಜಾಸ್ತಿ ಆಯ್ತು ಅಂತಂದ್ರೆ ಅದು ಮೋದಿ ಅಷ್ಟು ನಿರ್ವಹಿಸ್ತೇವೆ. ಆದ್ರೆ ಉದ್ಯೋಗೀಕರಣದಲ್ಲಿ ಮಹಿಳೆಯರ ಪಾತ್ರ ಎಷ್ಟಿದೆ ಅಂತಕ್ಕಂಥದ್ದಂದ್ರೆ ಈ ಮುದ್ರಾ ಬ್ಯಾಂಕ್ ಬಂದ್ಮೇಲೆ ಸರ್, ಮುದ್ರಾ ಬ್ಯಾಂಕ್ ಯೋಜನೆಯಲ್ಲಿ ಒಬ್ಬ ಮಹಿಳೆ ಈಗಲೂ ಹೋಗ್ತೀನಿ ಸರ್, ಕೊಪ್ಪಳದಲ್ಲಿ ಭಾಗ್ಯನಗರದಲ್ಲಿ ಶಾರದಮ್ಮ ಒಬ್ಬ ಮಹಿಳೆ ಅದಾರ ಸರ್. ನಿಮ್ದು ಸರ್ ಒಂದ್ ಮಾತು ಸರ್, ನಾನು ನೋಡೋದು ಇಲ್ಲೇ ಕೊಪ್ಪಳ ಸರ್, ಸರ್ ಬಳ್ಳಾರಿದು ಸಮೀಕ್ಷೆ ಮಾಡಿದ್ರೆ ಸುಮ್ಮನೆ ಹೇಳ್ತಾಳೆ, ಇಲ್ಲಿ ಮೇಡಮ್ ಅವ್ರು ಹೇಳ್ತಾರೆ. ನಾನ್ ನೋಡಿ ಇಲ್ಲಿ ತಗೊಂಡಿರೋದು ಕೊಪ್ಪಳ, ನಾನು ಕೊಪ್ಪಳದ ಹೇಳ್ತೇನೆ. ನಿಮ್ ಹಂಗಂದ್ರೆ ನೀವು ಬಳ್ಳಾರಿ ನರೇಂದ್ರ ಮೋದಿಜಿ ಅವರಿಗೆ ಟೀಕೆ ಟಿಪ್ಪಣಿ ಪ್ರತಿ ಒಂದು ಸಲಾನು ಆದರಣೀಯ ನರೇಂದ್ರ ಮೋದಿಜಿ ಅವರು ಈ ಎಲ್ಲಾ ಟೀಕೆ ಟಿಪ್ಪಣಿ ಮೇಲೆ ಕಾಲಿಟ್ಟು ಮೇಲ್ ಬಂದು ನಿಂತಿದ್ದಾರೆ. ಮೇಲ್ ಬಂದು ನಿಂತು ನಾನ್ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ ಅವರು ಎಲ್ಲರೂ ನಮ್ಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ. ನೀವೆಲ್ಲರೂ ಈ ಒಂದು ನಮ್ಮ
ನಾರಿ ಶಕ್ತಿಗೆ, ಮಾತೃ ಶಕ್ತಿಗೆ, ನಮ್ಮ ದೇಶ ಕಟ್ಟಲು ಏನು ನಮ್ಮ ಹೆಣ್ಮಕ್ಳದ್ದು ಒಂದು ಸಹಕಾರ ಬೇಕು. ಇದು ಭಾರತ ದೇಶ ಅಷ್ಟೇ ಅಲ್ಲ, ನೀವು ನೋಡಿ ಈಗೇನು ನಾವು ಆರ್ಥಿಕ ಸ್ಥಿತಿಯಲ್ಲಿ ಒಂದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾದರಿಯಾಗಿ ನಿಂತಿದ್ದೀವಿ. 11th place ಇಂದ we are in the 5th place, 5th place ಇಂದ 3rd place ಬರ್ತಾ ಇದೆ. ಇಡೀ ವಿಶ್ವನೇ ಇವತ್ತು ನಮ್ಮ ದೇಶಕ್ಕೆ ವಿಶ್ವಗುರುವಾಗಿ ನೋಡ್ತಾ ಇದೆ. ಇವತ್ತು ಇದಕ್ಕೂ ಸಹ 33% ರಿಸರ್ವೇಶನ್ ಸಾಧಿಸಿದ ಇನ್ಕ್ಲೂಸಿವ್ನೆಸ್ ಆಫ್ ವುಮೆನ್ ಇನ್ ದಿಸ್, ಇದಕ್ಕೂ ಸಹ ಇಡೀ ವಿಶ್ವ ನಮ್ಮ ಭಾರತ ದೇಶಕ್ಕೆ ಮತ್ತೊಮ್ಮೆ ನೋಡ್ತಾ ಇದೆ. ಯಾವಾಗ ನಮ್ಗೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ವೋಟಿಂಗ್ ರೈಟ್ಸ್ ಇರ್ಲಿಲ್ಲ ಹೆಣ್ಮಕ್ಳಿಗೆ, ಅವಾಗ ನಮ್ಮ ಸಂವಿಧಾನಕ್ಕೆ ಯಾರ್ಯಾರು ಅವಾಗ ಕೈ ಜೋಡಿಸಿದ್ರು ಅವರಿಗೆ ಮತ್ತೊಮ್ಮೆ ಧನ್ಯವಾದ. ವೋಟಿಂಗ್ ರೈಟ್ಸ್ ಫಾರ್ ವುಮೆನ್. ನಾನು ಅದೇ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳಿಗೆ ಒಂದು ಪ್ರಾಮುಖ್ಯತೆ, ಅವರಿಗೆ ಒಂದು ಮರ್ಯಾದೆ, ಅವರಿಗೆ ಒಂದು ಗೌರವ ಈಗಿನ 12ನೇ ಶತಮಾನದಿಂದ ಪ್ರತಿಯೊಬ್ಬ ಯುಗ ಪುರುಷನು ಕೇಳ್ತಾ ಇದ್ದಾನೆ. ಎತ್ತರ ನಾರಿಯಂತೆ ಪೂಜಿತೆ ರಮಂತೆ ತತ್ರ ದೇವತಾ ಅಂತ ಹೇಳ್ಬಿಟ್ಟು, ಅಂದ್ರೆ ಎಲ್ಲಿ ನಾರಿಯರ ಪೂಜೆ ಆಗುತ್ತೆ ಅಲ್ಲಿ ಸ್ವತಃ ಭಗವಂತನೇ ಬಂದು ನೆಲೆಸ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಬೇರೆ ಪುರಾಣಗಳಲ್ಲಿದೆ. ಅದು ಎಲ್ಲರೂ ನಿಮ್ಮ ಮನೆ ಹೆಣ್ಮಕ್ಳು ಆಗ್ಬೋದು, ನಿಮ್ಮ ತಾಯಿ ಆಗ್ಬೋದು, ನಿಮ್ಮ ಅಕ್ಕ ಆಗ್ಬೋದು, ನಿಮ್ಮ ತಂಗಿ ಆಗ್ಬೋದು, ನಿಮ್ಮ ಮಕ್ಕಳು ಆಗ್ಬೋದು, ಎಲ್ಲರಿಗೂ ಪ್ರೋತ್ಸಾಹ. ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ. ಒಂದು ಹೆಣ್ಣಾಗಿ ಅವರಿಗೆ ನಾಳೆ ಪ್ರೋತ್ಸಾಹ ಕೊಡಿ, ಬರ್ಲಿ ಈ ರಾಜಕೀಯದಲ್ಲಿ ಬಂದು ನಮ್ಮ ದೇಶ ಕಟ್ಟಲು. ಹೇಗೆ ಪುರುಷರು ಜೊತೆಗಿದ್ದಾರೆ ಹಾಗೆ ಹೆಣ್ಮಕ್ಳು ಕೈ ಜೋಡಿಸಿ ಒಂದು ಸಂಸಾರ ಆಗ್ಬೇಕು ಅಂದ್ರೆ ಒಂದು ತಂದೆನೂ ಬೇಕು, ತಾಯಿ ಬೇಕು, ಶಿವನೂ ಬೇಕು, ಶಕ್ತಿನೂ ಬೇಕು. ಈ ನಮ್ಮ ದೇಶ ಕಟ್ಟಲು ಶಿವಶಕ್ತಿ ಇಬ್ರು ಇರ್ಲಿ ಅಂತ ಅಂದ್ಬಿಟ್ಟು ತಮ್ಮೆಲ್ಲರಲ್ಲಿ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.